ಕಗ್ಗಂಟಾಗೆ ಉಳಿತಾ ಇದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಕೋಲಾರ ಟಿಕೆಟ್ ವಿಚಾರ. ಕಾರಣ ಡಿಕೆ ನೇತೃತ್ವದಲ್ಲಿ ಸಭೆ ನಡೆದರೂ ಕೂಡ ಸೊಲ್ಯೂಷನ್ ಮಾತ್ರ ಸಭೆಯಲ್ಲಿ ಸಿಕ್ಕಿಲ್ಲ ಅನ್ನೋದು ತಿಳಿದು ಬರ್ತಾ ಇರೋ ವಿಚಾರ. ಮುನಿಯಪ್ಪ ಹಾಗೂ ಶಾಸಕಿ ರೂಪಾ ಜೊತೆಗೆ ಸಭೆಯನ್ನ ಡಿಕೆ ಶಿವಕುಮಾರ್ ನಡೆಸಿದ್ರು. ಸಭೆಯಲ್ಲಿ ಯಾವುದೇ ಡಿಸಿಷನ್ಸ್ ಆಗಿಲ್ಲ ಅಂತ ಮುನಿಯಪ್ಪ ಅವ್ರ ಕಡೆ ಹೇಳಿದ್ರೆ, ಇನ್ನೊಂದು ಕಡೆಗೆ ಹೈಕಮಾಂಡ್ ತೀರ್ಮಾನವನ್ನ ಮಾಡುತ್ತೆ, ಅಸಮಾಧಾನ ಎಲ್ಲ ಶಮನ ಆಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಂದಿನಂತೆ ತಮ್ಮ ಮಾತನ್ನ ಹೇಳಿದ್ರು. ಆದ್ರೆ ಎಲ್ಲವೂ ಶಮನವಾಗಿಲ್ಲ ಅನ್ನೋದು ನಾಯಕರ ವರ್ತನೆಯಿಂದ ಸ್ಪಷ್ಟವಾಗ್ತಾ ಇದೆ. ಲಾಸ್ಟ್ 16 ಇಯರ್ಸ್ ಇಂದ ಕೂಡ ಇದೇ ಲೋಕಸಭೆ ಟಿಕೆಟ್ ವಿಚಾರವಾಗಿ ಬಣ ಬಡಿದಾಟ, ರಮೇಶ್ ಕುಮಾರ್ ವರ್ಸಸ್ ಮುನಿಯಪ್ಪ ಅನ್ನುವಂತಹ ಸಿಚುವೇಶನ್ ಅನ್ನ ಕೋಲಾರ ನೋಡ್ತಾನೆ ಇದೆ. ಅದರ ಪರಿಣಾಮ ಈ ತಿಕ್ಕಾಟದಲ್ಲಿ 2019ರ ಫಲಿತಾಂಶ ಕೂಡ ಯಾವ ರೀತಿ ವ್ಯತಿರಿಕ್ತ ಆಗಿತ್ತು ಅನ್ನೋದು ಕೂಡ ನಮ್ಮ ಕಣ್ಮುಂದಿದೆ. ಇಷ್ಟಾದ್ರೂ ಮತ್ತೊಮ್ಮೆ 2019ಕ್ಕಿಂತ ಹೆಚ್ಚು ಪರಿಸ್ಥಿತಿ ವಿಕೋಪಕ್ಕೆ ಹೋಗುವುದ ಕಾಂಗ್ರೆಸ್ನಲ್ಲಿ ಅನ್ನೋ ಪ್ರಶ್ನೆ ಕೂಡ ಇದೆ. ಒಂದು ಮುನಿಯಪ್ಪ ಅವರ ಫ್ಯಾಮಿಲಿಯ ಕೋಲಾರ ಹಿಡಿತವನ್ನ ತಪ್ಪಿಸಬೇಕು ಅನ್ನೋದು ಶತಾಯಗತಾಯ ಪ್ರಯತ್ನ ರಮೇಶ್ ಕುಮಾರ್ ಬಣದಿಂದ ಆಗ್ತಾ ಇದೆ. 7 ಸಾರಿ ಇಲ್ಲಿ ಗೆದ್ದಿದ್ದೇನೆ. ನಾನು ಭಿನ್ನಾಭಿಪ್ರಾಯ ಮರೆತು ನನಗೊಂದು ಅವಕಾಶವನ್ನು ಮಾಡಿಕೊಡಿ, ನಾನು ಈ ಸೀಟನ್ನು ಗೆಲ್ಲಬೇಕಾದ್ರೆ ನಮ್ಮ ಕುಟುಂಬಕ್ಕೆ ತರಬೇಕು ಅಂತ ಮನವಿ ಮಾಡಿದೆ. ಅವರು ಅವರದೇ ಆದಂಥ ವಿಚಾರಗಳನ್ನು ಹೇಳಿ ಒಟ್ಟಾರೆ ನಾವು ಹೈಕಮಾಂಡ್ಗೆ ಬಿಡ್ತೇವೆ, ಅವರೇನು ತೀರ್ಮಾನ ತಗೊಂಡ್ರೆ ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಕಡೆ ಮಾತನ್ನು ಕೂಡ ಹೇಳಿದ್ದೀನಿ. ಸನ್ಮಾನ್ಯ ರಮೇಶ್ ಕುಮಾರ್ ಮತ್ತು ಅವರ ಸಂಗಡಿಗರು ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ಇನ್ನು ಕಾಂಗ್ರೆಸ್ ಪಾರ್ಟಿಲಿ ಯಾವ ಟಿಕೆಟ್ ಬಗ್ಗೆನೂ ಇನ್ನೂ ತೀರ್ಮಾನ ಆಗಿಲ್ಲ. ಇನ್ನೂ ಯಾವ ಟಿಕೆಟು ಅನೌನ್ಸ್ಮೆಂಟ್ ಆಗಿಲ್ಲ. ಯಾರು ಗಾಬರಿ ಪಡಬೇಕಾದ್ದೇನಿಲ್ಲ. ಕಾಂಗ್ರೆಸ್ ಪಾರ್ಟಿಲಿ ಶಿಸ್ತು ಮುಖ್ಯ. ಯಾರು ಲಕ್ಷ್ಮಣ್ ರೇಖಾವಳಿ ಶಿಸ್ತನ್ನ ಯಾರು ಮುರಿಬಾರ್ದು. ಪಕ್ಷ ಇದ್ದರೆ ನಾವೆಲ್ಲ, ಪಕ್ಷ ಇಲ್ಲ ಅಂದರೆ ನಾವು ಯಾರೂ ಅಲ್ಲ. ಎಲ್ಲರಿಗೂ ಕೂಡ ತಿಳಿಸಿದ್ದೇನೆ, ಎಲ್ಲರೂ ಒಪ್ಕೊಂಡಿದ್ದಾರೆ. ನಾನು ಇವತ್ತು ಹೋಗ್ತಾ ಇದ್ದೀನಿ, ನಾನು ಮುಖ್ಯಮಂತ್ರಿ ಇಬ್ಬರೂ ಅವ್ರು ಮೈಸೂರು ಹೋಗಿ ಬೆಂಗಳೂರು ಹೋಗ್ತೀವಿ. ಕೂತಿ ಏನೇ ಸಮಸ್ಯೆ ಇದ್ರೂ ನಾವು ಬಗೆಹರಿಸ್ತೀವಿ. ಆದರೆ ನಾವು ರಾಜ್ಯದ ಹಿತನ ನಾವು ನೋಡಬೇಕಾಗ್ತದೆ, ಪಕ್ಷದ ಹಿತನ ನಾವು ನೋಡಬೇಕಾಗ್ತದೆ. ಆದ್ದರಿಂದ ಏನೋ ಒಂದು ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ಮಾಡೋದು, ಅವ್ರ ಬೇಡಿಕೆ ಇಡೋದು ಅವೆಲ್ಲ ಪಕ್ಷಕ್ಕೆ ಆತಂಕ ಬರೋಂಥದ್ದು ಯಾವುದು ಮಾಡಬಾರ್ದು ಅನ್ನೋದು ಕೂಡ ನನ್ನ ಮನವಿ.